SSLC ಸೈನ್ಸ್ 3 ಮಾರ್ಕ್ ಕ್ವಶನ್ ಇಂಪಾರ್ಟೆಂಟ್ ಇರ್ತಕ್ಕಂಥ ಕ್ವಶನ್ ಆನ್ಸರ್ ನೋಡಿ, ರಿಪೀಟೆಡ್ ಇರ್ತಕ್ಕಂಥ ಕ್ವಶನ್ಸ್ ಅವು. ವಾಟ್ ಈಸ್ ಫೋಟೋಸಿಂಥಸಿಸ್? ಫೋಟೋಸಿಂಥಸಿಸ್ ಎಂದರೇನು? 3 ಮಾರ್ಕ್ಸ್ನಲ್ಲಿ ಏನಪ್ಪ ಅಂತಂದರೆ ಬರೀ 3 ಪಾಯಿಂಟ್ಸ್ ಬರೆದ್ರೆ ಸಾಕು ನಮಗೆ, ಹೌದಾ? ಫಸ್ಟ್ ಪಾಯಿಂಟ್ಸ್ ಯಾವ ರೀತಿಯಾಗಿ ಬರೀತಕ್ಕಂಥದ್ದು ನೋಡ್ರಿ. ಫೋಟೋಸಿಂಥಸಿಸ್ ಇಸ್ ದ ಪ್ರೊಸೆಸ್ ಬೈ ವಿಚ್ ಗ್ರೀನ್ ಪ್ಲಾಂಟ್ಸ್ ಪ್ರಿಪೇರ್ ಫುಡ್. ಫಸ್ಟ್ ಪಾಯಿಂಟ್. Second, it uses sunlight, carbon dioxide and water. Third point, glucose and oxygen are produced. ಈ ಥರ ನೆನ್ಪಿಡ್ರಿ. ಫಸ್ಟ್ ಪಾಯಿಂಟ್ದಾಗ ಏನಪ್ಪ ಅಂದ್ರೆ ಈ ಪಾಯಿಂಟ್ಗಳು ನೆನ್ಪಿಡ್ಬೇಕಾಯ್ತು ಅಂತಂದರೆ ಫೋಟೋಸಿಂಥಸಿಸ್ ಅಂಬೋದು ಒಂದು ವರ್ಡ್. ಗ್ರೀನ್ ಪ್ಲ್ಯಾಂಟ್ಸ್ ಒಂದು ನೆನ್ಪಿಡ್ರಿ ಫಸ್ಟ್. ಸೆಕೆಂಡ್ ಏನಪ್ಪ ಸನ್ಲೈಟ್ ನೆನ್ಪಿಟ್ರೆ ಸಾಕು. ಥರ್ಡ್ ಪಾಯಿಂಟ್ದಾಗ ಗ್ಲುಕೋಸ್ ಅಂತ ನೆನ್ಪಿಟ್ರೆ ಸಾಕು, ಹೌದಾ? 3 ಪಾಯಿಂಟ್ ಅಟ್ಟೆ ಹಿಂಗೆ ನೆನ್ಪಿಡ್ಬೇಕು ಅಂದ್ರೆ ನೆನ್ಪಿರ್ತಾವೆ. ಕನ್ನಡದಾಗ ನೋಡ್ರಿ, ಹಸಿರು ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸುವ ಪ್ರಕ್ರಿಯೆಯನ್ನು ಫೋಟೋಸಿಂಥಸಿಸ್ ಅಂತೀವಿ ನಾವು, ಹೌದಾ? ಎರಡನೇದು, ಇದಕ್ಕೆ ಸೂರ್ಯಕಿರಣ, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಬೇಕು. ಸೂರ್ಯನ ಕಿರಣ ಬೇಕು, ಕಾರ್ಬನ್ ಡೈಆಕ್ಸೈಡ್ ಬೇಕು, ನೀರು ಬೇಕು. ಇದರ ಫಲವಾಗಿ ಗ್ಲುಕೋಸ್ ಮತ್ತು ಆಮ್ಲಜನಕ ಉತ್ಪತ್ತಿಯಾಗುತ್ತದೆ. 3 ಪಾಯಿಂಟ್ ಕನ್ನಡದಾಗ, ಹೌದಾ? ಈ ಥರ ಬರಿಬೇಕು. ರೈಟ್ ದ ಫಂಕ್ಷನ್ ಆಫ್ ಜೈಲಮ್ನ ಕಾರ್ಯಗಳನ್ನು ಬರೆಯಿರಿ ಅಂತ ಕೇಳ್ತಾರೆ, ಹೌದಾ? ಇಲ್ಲಿ ಇಂಗ್ಲೀಷ್ನಾಗಪ್ಪ ಅಂದರೆ ಟ್ರಾನ್ಸ್ಪೋರ್ಟ್ ವಾಟರ್, ಟ್ರಾನ್ಸ್ಪೋರ್ಟ್ಸ್ ಮಿನರಲ್ಸ್ ಫ್ರಮ್ ರೂಟ್ಸ್. ಥರ್ಡ್, ಕ್ಯಾರೀಸ್ ದೆಮ್ ಟು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಪ್ಲ್ಯಾಂಟ್. ಕನ್ನಡದಾಗ ಯಾವ ರೀತಿ ಬರಬೇಕು? ಜೈಲಮ್ ನೀರನ್ನು ಸಾಗಿಸುತ್ತದೆ, ಬೇರುಗಳಿಂದ ಖನಿಜಗಳನ್ನು ಸಾಗಿಸುತ್ತದೆ, ಸಸ್ಯದ ಬೇರೆ ಭಾಗಗಳಿಗೆ ಕೊಂಡೊಯ್ಯುತ್ತದೆ. ಸಸ್ಯದ ಬೇರೆ ಹೌದಾ ಭಾಗಗಳಿಗೆ ಕೊಂಡೊಯ್ಯುತ್ತದೆ. ರೈಟ್ ದ ಫಂಕ್ಷನ್ ಆಫ್ ಫ್ಲೋಯಮ್ನ ಕಾರ್ಯಗಳನ್ನು ಬರೆಯಿರಿ. ಟ್ರಾನ್ಸ್ಪೋರ್ಟ್ ಫುಡ್ ಇನ್ ಪ್ಲ್ಯಾಂಟ್ಸ್. ಇದ್ರ ಕೆಲಸ ಏನಪ್ಪ ಅಂದರೆ ನೀರನ್ನು ಸಾಗಣೆ ಮಾಡ್ತಕ್ಕಂಥದ್ದು. ಕ್ಯಾರೀಸ್ ಫುಡ್ ಫ್ರಮ್ ಲೀವ್ಸ್ ಟು ದ ಅದರ್ ಪ್ಲ್ಯಾಂಟ್ಸ್, ಹೆಲ್ಪ್ ಇನ್ ಗ್ರೋತ್ ಆಫ್ ಪ್ಲ್ಯಾಂಟ್. ಫ್ಲೋಯಮ್ ಸಸ್ಯದಲ್ಲಿ ಆಹಾರ ಸಾಗಿಸುತ್ತದೆ, ಎಲೆಗಳಿಂದ ಬೇರೆ ಭಾಗಗಳಿಗೆ ಆಹಾರ ಕೊಂಡೊಯ್ಯುತ್ತದೆ, ಸಸ್ಯದ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. 3ನೇ ಪಾಯಿಂಟ್. ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಬ್ಲಡ್? ರಕ್ತದ ಕಾರ್ಯಗಳನ್ನು ಬರೆಯಿರಿ. ಟ್ರಾನ್ಸ್ಪೋರ್ಟ್ಸ್ ಆಕ್ಸಿಜನ್, ಕ್ಯಾರೀಸ್ ನ್ಯೂಟ್ರಿಯೆಂಟ್ಸ್, ರಿಮೂವ್ಸ್ ವೇಸ್ಟ್ ಮಟೀರಿಯಲ್. ರಕ್ತವು ಆಮ್ಲಜನಕವನ್ನು ಸಾಗಿಸುತ್ತದೆ, ಆಹಾರ ಅಂಶಗಳನ್ನು ಸಾಗಿಸುತ್ತದೆ, ತ್ಯಾಜ್ಯಗಳನ್ನು ಹೊರಹಾಕುತ್ತದೆ. 3ನೇ ಪಾಯಿಂಟ್. 5ನೇ ಪ್ರಶ್ನೆ, ರೈಟ್ ಡಿಫರೆನ್ಸ್ ಬಿಟ್ವೀನ್ ಏರೋಬಿಕ್ ಆ್ಯಂಡ್ ಆ್ಯನ್ಏರೋಬಿಕ್ ರೆಸ್ಪಿರೇಷನ್. ಏರೋಬಿಕ್ ಮತ್ತು ಆ್ಯನ್ಏರೋಬಿಕ್ ಶ್ವಾಸಕ್ರಿಯೆಯ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ ಅಂತಂದರೆ, ಏರೋಬಿಕ್ ರೆಸ್ಪಿರೇಷನ್ ಯೂಸಸ್ ಆಕ್ಸಿಜನ್, ಆ್ಯನ್ಏರೋಬಿಕ್ ರೆಸ್ಪಿರೇಷನ್ ಅಕರ್ಸ್ ವಿತೌಟ್ ಆಕ್ಸಿಜನ್, ಏರೋಬಿಕ್ ರಿಲೀಸ್ ಮೋರ್ ಎನರ್ಜಿ. 3 ಪಾಯಿಂಟ್ಸ್. ಕನ್ನಡದಾಗ ಆಕ್ಸಿಜನ್ ಇರುವಲ್ಲಿ ಏರೋಬಿಕ್ ಶ್ವಾಸಕ್ರಿಯೆ ನಡೆಯುತ್ತದೆ, ಆಕ್ಸಿಜನ್ ಇಲ್ಲದೆ ಅನೈರೋಬಿಕ್ ಶ್ವಾಸಕ್ರಿಯೆ ನಡೆಯುತ್ತದೆ. ಏರೋಬಿಕ್ ಆ್ಯನ್ಏರೋಬಿಕ್ ಅನ್ಬೇಕದು, ಸ್ವಲ್ಪ ಮಿಸ್ಟೇಕ್ ಆಗಿದೆ. ಆ್ಯನ್ಏರೋಬಿಕ್ ಶ್ವಾಸಕ್ರಿಯೆ ನಡೀತದೆ. ಏರೋಬಿಕ್ ಶ್ವಾಸಕ್ರಿಯೆಯಲ್ಲಿ ಹೆಚ್ಚು ಶಕ್ತಿ ಬಿಡುಗಡೆ ಆಗುತ್ತದೆ. ವಾಟ್ ಈಸ್ ರಿಫ್ಲೆಕ್ಸ್ ಆ್ಯಕ್ಷನ್? ರಿಫ್ಲೆಕ್ಸ್ ಕ್ರಿಯೆ ಎಂದರೆ ಏನು ಅಂತಾರೆ ಇಂಗ್ಲೀಷ್ನಾಗ ನೋಡ್ರಿ. ಇಟ್ ಈಸ್ ಕ್ವಿಕ್ ಆಟೋಮೆಟಿಕ್ ರೆಸ್ಪಾನ್ಸ್. ಇದು ಕಂಟ್ರೋಲ್ಡ್ ಬೈ ಸ್ಪೈನಲ್ ಕಾರ್ಡ್. ಥರ್ಡ್ ಪಾಯಿಂಟ್, ಪ್ರೊಟೆಕ್ಟ್ಸ್ ಬಾಡಿ ಫ್ರಮ್ ಡೇಂಜರ್. ಕನ್ನಡದಲ್ಲಿ ತಕ್ಷಣ ನಡೆಯುವ ಸ್ವಯಂ ಪ್ರತಿಕ್ರಿಯೆ ರಿಫ್ಲೆಕ್ಸ್ ಕ್ರಿಯೆ ಅಂತ ಕರಿತೀವಿ. ಇದನ್ನು ಮೆದುಳು ರಜ್ಜು ನಿಯಂತ್ರಿಸುತ್ತದೆ, ದೇಹವನ್ನು ಅಪಾಯದಿಂದ ರಕ್ಷಿಸುತ್ತದೆ. ರೈಟ್ ಫಂಕ್ಷನ್ಸ್ ಆಫ್ ಪ್ಯಾಂಕ್ರೀಸ್. ಅದು ಪ್ಯಾಂಕ್ರೀಸ್ನ ಕಾರ್ಯಗಳನ್ನು ಬರೆಯಿರಿ ಅಂತ ಕೇಳಿದ್ರೆ, ಸೀಕ್ರೆಟ್ ಡೈಜೆಸ್ಟಿವ್ ಎಂಜೈಮ್ಸ್, ಪ್ರೊಡ್ಯೂಸ್ ಇನ್ಸುಲಿನ್ ಹಾರ್ಮೋನ್, ಕಂಟ್ರೋಲ್ ಬ್ಲಡ್ ಶುಗರ್ ಲೆವೆಲ್. ಕನ್ನಡದಾಗ ಪ್ಯಾಂಕ್ರೀಸ್ ಜೀರ್ಣಕ್ರಿಯೆ ಎಂಜೈಮ್ಗಳನ್ನು ಉತ್ಪಾದಿಸುತ್ತದೆ, ಇನ್ಸುಲಿನ್ ಹಾರ್ಮೋನ್ ಉತ್ಪಾದಿಸುತ್ತದೆ, ರಕ್ತದ ಸಕ್ಕರೆ ಮಟ್ಟ ನಿಯಂತ್ರಿಸುತ್ತದೆ. ರೈಟ್ 3 ಯೂಸಸ್ ಆಫ್ ಮೆಟಲ್. ಸುಲಭಗಳ 3 ಬಳಕೆಗಳನ್ನು ಬರೆಯಿರಿ ಅಂತ ಕೇಳಿದ್ರೆ, ಯೂಸ್ಡ್ ಇನ್ ಕನ್ಸ್ಟ್ರಕ್ಷನ್, ಯೂಸ್ಡ್ ಫಾರ್ ಮೇಕಿಂಗ್ ಯುಟೆನ್ಸಿಲ್ಸ್, ಯೂಸ್ಡ್ ಇನ್ ಎಲೆಕ್ಟ್ರಿಕಲ್ ವೈರ್ಸ್. ಕಟ್ಟಡ ನಿರ್ಮಾಣದಲ್ಲಿ ಬಳಸುತ್ತಾರೆ, ಪಾತ್ರೆ ತಯಾರಿಕೆಯಲ್ಲಿ ಬಳಸುತ್ತಾರೆ, ವಿದ್ಯುತ್ ತಂತಿಗಳಲ್ಲಿ ಬಳಸುತ್ತಾರೆ. ರೈಟ್ ಪ್ರಾಪರ್ಟೀಸ್ ಆಫ್ ಆ್ಯಸಿಡ್ಸ್. ಆಮ್ಲಗಳ ಗುಣಗಳನ್ನು ಬರೆಯಿರಿ ಅಂತಂದ್ರೆ, ಸೋರ್ ಇನ್ ಟೇಸ್ಟ್, ಟರ್ನ್ಸ್ ಬ್ಲೂ ಲಿಟ್ಮಸ್ ಟು ರೆಡ್, ರಿಯಾಕ್ಟ್ಸ್ ವಿತ್ ಮೆಟಲ್ಸ್. ಹುಳಿ ರುಚಿ ಇರುತ್ತದೆ. ನೀಲಿ ಲಿಟ್ಮಸನ್ನು ಏನು ಮಾಡ್ತದೆ? ಕೆಂಪು ಮಾಡ್ತದೆ, ಲೋಹಗಳ ಜೊತೆ ಪ್ರತಿಕ್ರಿಯೆ ಮಾಡ್ತದೆ. ರೈಟ್ ಪ್ರಾಪರ್ಟೀಸ್ ಆಫ್ ಬೇಸಸ್. ಆಧಾರಗಳ ಗುಣಗಳನ್ನು ಬರೆಯಿರಿ ಅಂತಂದ್ರೆ, ಬೇಸ್ ಬಿಟರ್ ಟೇಸ್ಟ್ ಇರ್ತದೆ. ಟರ್ನ್ಸ್ ರೆಡ್ ಲಿಟ್ಮಸ್ ಟು ಬ್ಲೂ, ಫೀಲ್ಸ್ ಸೋಪಿ. ಕನ್ನಡದ ಕೈ ರುಚಿಯನ್ನು ಹೊಂದಿರ್ತಾವೆ. ಕೆಂಪು ಲಿಟ್ಮಸನ್ನು ನೀಲಿ ಮಾಡ್ತಾವೆ, ಸಾಬೂನು ಹಾಗೆ ಅನಿಸ್ತದೆ, ಹೌದಾ? ವಾಟ್ ಈಸ್ ಕರೋಜನ್ ಅಂತಂದರೆ, ಕೊರೋಜನ್ ಎಂದರೆ ಸ್ಲೋ ಡೆಸ್ಟ್ರಕ್ಷನ್ ಆಫ್ ಮೆಟಲ್ಸ್ ಬೈ ರಿಯಾಕ್ಷನ್ ಅಕರ್ಸ್ ಡ್ಯೂ ಟು ಏರ್ ಆ್ಯಂಡ್ ಮಾಯ್ಚರ್. ಎಕ್ಸಾಂಪಲ್, ರಸ್ಟಿಂಗ್ ಆಫ್ ಐರನ್. ಲೋಹಗಳ ನಿಧಾನ ನಾಶವನ್ನು ಕೊರೋಜನ್ ಅಂತ ಕರೀತಾರೆ. ಗಾಳಿ ಮತ್ತು ತೇವದಿಂದ ಇದು ಉಂಟಾಗ್ತದೆ. ಉದಾಹರಣೆ, ಕಬ್ಬಿಣದ ಜಂಗು ಅಂತ ಕರಿತೀವಿ. ರೈಟ್ ಮೆಥಡ್ಸ್ ಟು ಪ್ರಿವೆಂಟ್ ದ ಕೊರೋಜನ್ ತಡೆಯುವಂತಹ ಉದಾಹರಣೆಗಳನ್ನು ಬರೆಯಿರಿ ಅಂತ. ಪೇಂಟಿಂಗ್, ಗ್ಯಾಲ್ವನೈಸೇಷನ್, ಆಯಿಲಿಂಗ್ ಆರ್ ಗ್ರೇಸಿಂಗ್.
ಇದು ಮಾಡೋದ್ರಿಂದ ತಡೆಗಟ್ಟಬಹುದು. ಮಣ್ಣು ಹಚ್ಚುವುದರಿಂದ, ಗ್ಯಾಲ್ವನೈಸೇಷನ್ ಅಥವಾ ಎಣ್ಣೆ ಹಚ್ಚುವುದರಿಂದ. ವಾಟ್ ಈಸ್ ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ವಿದ್ಯುತ್ ಪ್ರವಾಹ ಎಂದರೇನು? ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್, ಫ್ಲೋ ಥ್ರೂ ಕಂಡಕ್ಟರ್, ಮೆಜರ್ಡ್ ಇನ್ ಆಂಪಿಯರ್. ವಿದ್ಯುತ್ ಆವೇಶಗಳ ಹರಿವು ವಿದ್ಯುತ್ ಚಾಲಕದಲ್ಲಿ ಹರಿಯುತ್ತದೆ, ಆಂಪಿಯರ್ನಲ್ಲಿ ಅಳೆಯುತ್ತಾರೆ. ಸ್ಟೇಟ್ ಓಮ್ಸ್ ಲಾ ಅಂತ ಓಮನ್ ನಿಯಮವನ್ನು ಹೇಳಿರಿ ಅಂತಂದ್ರೆ ಕರೆಂಟ್ ಈಸ್ ಪ್ರೊಪೋರ್ಷನಲ್ ಟು ವೋಲ್ಟೇಜ್, ಟೆಂಪ್ರೇಚರ್ ರಿಮೇನ್ಸ್ ಕಾನ್ಸ್ಟಂಟ್, ವಿ ಈಕ್ವಲ್ ಟು IR. ವಿದ್ಯುತ್ ಪ್ರವಾಹ ವೋಲ್ಟೇಜ್ಗೆ ಸಮಾನುಪಾತವಾಗಿರ್ತದೆ, ತಾಪಮಾನ ಸ್ಥಿರವಾಗಿರುತ್ತದೆ, ವಿ ಈಕ್ವಲ್ ಟು IR ಅಂತ ನೆನಪಿಟ್ಟು. ರೈಟ್ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಚುಂಬಕ ಕ್ಷೇತ್ರ ರೇಖೆಗಳ ಗುಣಗಳನ್ನು ಬರೆಯಿರಿ. ಅಯಸ್ಕಾಂತ ರೇಖೆಗಳ ಗುಣಗಳನ್ನು ಬರೆಯುತ್ತ ದೇ ಫಾರ್ಮ್ ಕ್ಲೋಸ್ಡ್ ಲೂಪ್ಸ್ ಔಟ್ಸೈಡ್ ಮ್ಯಾಗ್ನೆಟ್ ಫ್ರಾಮ್ ನಾರ್ತ್ ಟು ಸೌತ್ ಡು ನಾಟ್ ಇಂಟರ್ಸೆಕ್ಟ್. ಮುಚ್ಚಿದ ವಲಯ ರೂಪದಲ್ಲಿ ಇರುತ್ತದೆ, ಉತ್ತರದಿಂದ ದಕ್ಷಿಣಕ್ಕೆ ಹೋಗುತ್ತದೆ, ಒಂದನ್ನೊಂದು ಕಡಿದಾಡುವುದಿಲ್ಲ ಅಂತ ಒಂದನ್ನೊಂದು ಹಾಯಂಗಿಲ್ಲ, ಹೌದಾ, ಒಂದ್ರ ಮ್ಯಾಗ ಒಂದು ಹೋಗಂಗಿಲ್ಲ. ವಾಟ್ ಈಸ್ ಕ್ಯಾಟಲಿಸ್ಟ್? ಪ್ರೇರಕ ಪದಾರ್ಥ ಎಂದರೇನು ಅಂತಂದರೆ ಸಬ್ಸ್ಟೆನ್ಸ್ ದಟ್ ಸ್ಪೀಡ್ಸ್ ರಿಯಾಕ್ಷನ್ ಡಸ್ ನಾಟ್ ಚೇಂಜ್ ಕೆಮಿಕಲಿ ಯೂಸ್ಡ್ ಇನ್ ಇಂಡಸ್ಟ್ರೀಸ್. ರಾಸಾಯನಿಕ ಕ್ರಿಯೆ ವೇಗ ಹೆಚ್ಚಿಸುವ ಪದಾರ್ಥ ಸ್ವತಃ ಬದಲಾಗುವುದಿಲ್ಲ, ಕೈಗಾರಿಕೆಯಲ್ಲೇ ಬಳಸ್ತಿಲ್ಲ, ಹೌದಾ. ವಾಟ್ ಈಸ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಅಂದರೆ ಸಮತೋಲನ ರಾಸಾಯನಿಕ ಸಮೀಕರಣ ಅಂದರೆ ಏನು ಅಂದರೆ ಈಕ್ವಲ್ ಅಟಮ್ಸ್ ಆನ್ ಬೋತ್ ಸೈಡ್ಸ್ ಫಾಲೋ ಲಾ ಆಫ್ ಕನ್ಸರ್ವೇಷನ್ ಶೋಸ್ ದ ಕರೆಕ್ಟ್ ರಿಯಾಕ್ಷನ್. ಎರಡು ಕಡೆ ಸಮಾನ ಅಣುಗಳಿರ್ತಾವ, ಸಂರಕ್ಷಣಾ ನಿಯಮ ಪಾಲಿಸ್ತಾವ, ಸರಿಯಾದ ಕ್ರಿಯೆ ತೋರಿಸ್ತದ. ರೈಟ್ ಡಿಫ್ರೆನ್ಸ್ ಬಿಟ್ವೀನ್ ಪ್ಲಾಂಟ್ ಸೆಲ್ ಆ್ಯಂಡ್ ಎನಿಮಲ್ ಸೆಲ್. ಸಸ್ಯಕೋಶ ಮತ್ತು ಪ್ರಾಣಿ ಕೋಶಗಳ ವ್ಯತ್ಯಾಸಗಳನ್ನು ಬರೆಯಿರಿ ಅಂತಂದರೆ ಪ್ಲಾಂಟ್ ಸೆಲ್ ಹ್ಯಾಸ್ ಸೆಲ್ ವಾಲ್, ಎನಿಮಲ್ ಸೆಲ್ ಹ್ಯಾಸ್ ನೋ ಸೆಲ್ ವಾಲ್, ಕ್ಲೋರೋಪ್ಲಾಸ್ಟ್ ಪ್ರೆಸೆಂಟ್ ಇನ್ ಪ್ಲಾಂಟ್ ಸೆಲ್. ಸಸ್ಯಕೋಶದಲ್ಲಿ ಕೋಶಗೋಡೆ ಇರುತ್ತದೆ, ಪ್ರಾಣಿ ಕೋಶದಲ್ಲಿ ಕೋಶ ಗೋಡೆ ಇಲ್ಲ, ಕ್ಲೋರೋಪ್ಲಾಸ್ಟ್ ಸಸ್ಯಕೋಶದಲ್ಲಿ ಮಾತ್ರ ಇರುತ್ತದೆ. ವಾಟ್ ಈಸ್ ದ ರಿಪ್ರೊಡಕ್ಷನ್ ಅಂತಂದರೆ ಪ್ರಜನನ ಎಂದರೇನು? ಪ್ರೊಸೆಸ್ ಆಫ್ ಪ್ರೊಡ್ಯೂಸಿಂಗ್ ದ ಯಂಗ್ ಒನ್ಸ್ ಎನ್ಶೋರ್ ದ ಕಂಟಿನ್ಯೂಟಿ ಆಫ್ ಸ್ಪೀಸೀಸಸ್ ಅಕ್ಕರ್ಸ್ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಹೊಸ ಸಂತಾನೋತ್ಪತ್ತಿ ಪ್ರಕ್ರಿಯೆ ಜಾತಿಯ ಮುಂದುವರಿಕೆಗೆ ಸಹಾಯ ಜೀವಿಗಳಲ್ಲಿ ನಡೆಯುತ್ತದೆ. ರೈಟ್ 3 ಫಾಸಿಲ್ ಫ್ಯೂಲ್ಸ್. 3 ಜೀವಾಂಶ ಇಂಧನಗಳನ್ನು ಬರೆಯಿರಿ. ಕೋಲ್, ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸ್. ಕಲ್ಲಿದ್ದಲು, ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ. ವಾಟ್ ಈಸ್ ಗ್ಲೋಬಲ್ ವಾರ್ಮಿಂಗ್ ಅಂತಂದರೆ ಗ್ಲೋಬಲ್ ವಾರ್ಮಿಂಗ್ ಎಂದರೇನು? ಇನ್ಕ್ರೀಸ್ ಇನ್ ಅರ್ತ್ ಅಟ್ಮಾಸ್ಫಿಯರ್ caused by greenhouse gases leads to climate changes. ಭೂಮಿಯ ತಾಪಮಾನ ಹೆಚ್ಚಾಗುವುದು ಹಸಿರುಮನೆ ಅನಿಲಗಳಿಂದ ಉಂಟಾಗುತ್ತದೆ, ಹವಾಮಾನ ಬದಲಾವಣೆಗೆ ಕಾರಣ. ರೈಟ್ 3 ರಿನ್ಯೂಯಬಲ್ ಎನರ್ಜಿ ಸೋರ್ಸಸ್ ಅಂದರೆ 3 ನವೀಕರಿಸಬಹುದಾದ ಶಕ್ತಿ ಮೂಲಗಳನ್ನು ಬರೆಯಿರಿ ಅಂದರೆ ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಹೈಡ್ರೋ ಎಲೆಕ್ಟ್ರಿಕ್ ಎನರ್ಜಿ. ಕನ್ನಡದಾಗ ಸೌರಶಕ್ತಿ, ಗಾಳಿ ಶಕ್ತಿ, ಜಲವಿದ್ಯುತ್ ಶಕ್ತಿ. ವಾಟ್ ಈಸ್ ರಿಫ್ರಾಕ್ಷನ್ ಆಫ್ ಲೈಟ್ ಅಂದರೆ ಬೆಳಕಿನ ವಕ್ರೀಭವನ ಎಂದರೇನು? ಬೆಂಡಿಂಗ್ ಆಫ್ ಲೈಟ್ ಅಕ್ಕರ್ಸ್ ವೆನ್ ಲೈಟ್ ಪಾಸಸ್ ಬಿಟ್ವೀನ್ ಮೀಡಿಯಮ್ಸ್ ಡ್ಯೂ ಟು ಚೇಂಜಸ್ ಇನ್ ಸ್ಪೀಡ್. ಬೆಳಕು ತಿರುಗುವುದು ಒಂದು ಮಾಧ್ಯಮದಿಂದ ಮತ್ತೊಂದಕ್ಕೆ ಹೋಗುವಾಗ ಉಂಟಾಗುತ್ತದೆ, ವೇಗ ಬದಲಾವಣೆಯಿಂದ ಆಗುತ್ತದೆ. ವಾಟ್ ಈಸ್ ಪವರ್ ಲೆನ್ಸ್ ಅಂತಂದರೆ ಲೆನ್ಸ್ ಶಕ್ತಿ ಅಂದರೆ ಏನು ಅಂತಂದರೆ ಎಬಿಲಿಟಿ ಟು ಕನ್ವರ್ಜ್ ಆರ್ ಡೈವರ್ಜ್ ಲೈಟ್ ಮೆಜರ್ಡ್ ಇನ್ ಡಯಾಪ್ಟರ್, P ಈಕ್ವಲ್ ಟು 1/2 ನೆನಪಿಟ್ಟುಕೋ. ಬೆಳಕನ್ನು ಸೇರಿಸುವ ಅಥವಾ ಹರಡುವ ಸಾಮರ್ಥ್ಯ ಡಯಾಪ್ಟರ್ನಲ್ಲಿ ಅಳೆಯುತ್ತಾರೆ, P ಈಕ್ವಲ್ ಟು 1/2. ವಾಟ್ ಈಸ್ ಬಯೋಡೈವರ್ಸಿಟಿ ಅಂದರೆ ಜೈವ ವೈವಿಧ್ಯತೆ ಎಂದರೆ ಏನು? ವೆರೈಟಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇನ್ಕ್ಲೂಡ್ಸ್ ಪ್ಲಾಂಟ್ಸ್, ಎನಿಮಲ್ಸ್ ಆ್ಯಂಡ್ ಮೈಕ್ರೋಬ್ಸ್, ಇಂಪಾರ್ಟೆಂಟ್ ಫಾರ್ ಎಕೋಸಿಸ್ಟಮ್ ಬ್ಯಾಲೆನ್ಸ್. ಜೀವಿಗಳ ವೈವಿಧ್ಯತೆ ಎಂದರೆ ಜೀವಿಗಳ ವೈವಿಧ್ಯತೆ ಸಸ್ಯ, ಪ್ರಾಣಿ ಮತ್ತು ಸೂಕ್ಷ್ಮಾಣು ಜೀವಿಗಳನ್ನು ಒಳಗೊಂಡಿದೆ, ಪರಿಸರ ಸಮತೋಲನಕ್ಕೆ ಮುಖ್ಯ ಅಂತಕ್ಕಂಥದ್ದು, ಹೌದಾ. ಇಷ್ಟು ಏನಪ್ಪ ಅಂತಂದರೆ ಇಂಪಾರ್ಟೆಂಟ್ ಇರ್ತಕ್ಕಂಥ 25 ಪ್ರಶ್ನೆಗಳನ್ನು ನೋಡಿದ್ದೀವಿ. ಇದೇ ರೀತಿ ಏನಪ್ಪ ಅಂತಂದರೆ ಇನ್ನೂ ಕ್ವಶನ್ಸ್ ಬೇಕಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿರಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.